ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ಈರುಳ್ಳಿ ಬೆಳೆಗಾರರೇ. ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಕಲಾದಗಿ ಹೋಬಳಿಯ ಕಜ್ಜಿದೋಣಿ ಗ್ರಾಮದ RV ವಸನಾದ್ ಪ್ರಗತಿಪರ ರೈತರು ಮತ್ತು ನಿವೃತ್ತ ಶಿಕ್ಷಕರ ಒಂದು ಜಮೀನಿಗೆ ನಾವು ಇವತ್ತು ಬಂದಿದ್ದೀವಿ. ಆತ್ಮೀಯ ರೈತ ಬಾಂಧವರೇ, ತಾವಿಲ್ಲಿ ಗಮನಿಸಬಹುದು 2025 ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆಯಾಗಿ ಈ ಒಂದು ಕಲಾದಗಿ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಕೊಳತು ಮತ್ತು ಟ್ವಿಸ್ಟರ್ ಡಿಸೀಸ್ ಅಂತಕ್ಕಂಥ ರೋಗ ಬಾಧೆಯಿಂದ ಸಂಪೂರ್ಣ ಈರುಳ್ಳಿ ಬೆಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ ಕೃಷಿ ಇಲಾಖೆದವರಾಗಿರ್ಬೋದು, ತೋಟಗಾರಿಕೆ ಇಲಾಖೆದವರಾಗಿರ್ಬೋದು, ಸರ್ವೆ ಮಾಡಿರೋ ಪ್ರಕಾರ ಸುಮಾರು 80ರಿಂದ 90ರಷ್ಟು ಈರುಳ್ಳಿ ಬೆಳೆ ನಾಶ ಆಗಿರೋದನ್ನು ನಾವು 2025ರಲ್ಲಿ ಗಮನಿಸ್ಬೋದು. ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ RV ವಸನಾದ್ ಸರ್ ಅವರು ತಮ್ಮ ಜಮೀನನ್ನು ರಂಗಪ್ಪ ಬರ್ಗಿ ಅವರಿಗೆ ಈ ಒಂದು ಹೊಲವನ್ನು ಮಾಡ್ಕೊಳ್ಳೋದಕ್ಕೆ ಈ ವರ್ಷ ಕೊಟ್ಟಿರ್ತಾರೆ. ರಂಗಪ್ಪ ಬರ್ಗಿ ಅವರು ನಮ್ಮ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ಈ ವರ್ಷ ನಾವೆಲ್ಲರೂ ಗಮನಿಸುವ ಹಾಗೆ ಯಾವ ರೀತಿ ಈರುಳ್ಳಿ ಬೆಳೆದಿದ್ದಾರೆ ಅನ್ನೋದನ್ನು ನಾವು ಅವರಿಂದ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ವರ್ಷ ಈರುಳ್ಳಿ ಬೆಳೆಯಲ್ಲಿ ಅವರು ಮುಂಗಾರಿನಲ್ಲಿ ಬಿತ್ತನೆ ಮಾಡಿ ತದನಂತರ ಮೂಲ ಗೊಬ್ಬರಗಳನ್ನು ಕಾಂಪ್ಲೆಕ್ಸ್ ಬಳಕೆ ಮಾಡಿ ಅದಾದ ನಂತರ ರೋಹಿಣಿ ಸಂಸ್ಥೆಯ ಉತ್ಕೃಷ್ಟ ಉತ್ಪನ್ನಗಳಾಗಿರ್ತಕ್ಕಂಥ ರೂಡ್ಝೈಮು, ಆನಂತರ ಸಿಲ್ಮ್ಯಾಗು ಮತ್ತು ಮ್ಯಾಗ್ ಪೊಟ್ಯಾಶು, ಆನಂತರ ಮೈಕ್ರೋ ಪವರು, ಈ ಎಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ತಾವು ಗಮನಿಸ್ಬೋದು ಯಾವ ರೀತಿ ಈರುಳ್ಳಿ ಬೆಳೆದಿದ್ದಾರೆ ಅನ್ನೋದನ್ನು. ಇದರ ಜೊತೆಗೆ ಒಂದು ಸಾರಿ ಅವರು ಸಿಂಪರಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಉತ್ಪನ್ನಗಳನ್ನು ಸಿಂಪರಣೆ ಮಾಡಿದ್ದಾರೆ ಅಂತ ನಾವು ಕೇಳಿದಾಗ ಅದರಲ್ಲಿ ಮುಖ್ಯವಾಗಿ ವೈಬ್ರೆಂಟ್ ಅಂತಕ್ಕಂಥ ಸಂಪೂರ್ಣವಾಗಿ ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರ, ಅದರ ಜೊತೆಗೆ ಮೈಕ್ರಾಕ್ಸ್ ಅಂತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಇರ್ತಕ್ಕಂಥ ಗೊಬ್ಬರ ಮತ್ತು ವೆಡ್ಸಿಲ್ 80 ಇವು 3 ಉತ್ಪನ್ನಗಳನ್ನು ಸಿಂಪರಣೆ ಮಾಡಿ ಅತಿ ಕಡಿಮೆ ಖರ್ಚಿನಲ್ಲಿ, ಯಾಕಂತಂದ್ರೆ ಈ ವರ್ಷ ನಿರಂತರ ಮಳೆ ಆಗೋದ್ರಿಂದ ಅವರಿಗೆ ಗೊಬ್ಬರ ಹಾಕೋದಕ್ಕೂ ಅವಕಾಶ ಇರಲಿಲ್ಲ ಮತ್ತು ಸಿಂಪರಣೆ ಮಾಡೋದಕ್ಕೂ ಅವಕಾಶ ಇರಲಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಈ ರೀತಿ ಈರುಳ್ಳಿ ಬೆಳೆದಿದ್ದಾರೆ ಅಂತಂದ್ರೆ ನಾವು ರೈತ ಬಾಂಧವರೆಲ್ಲರೂ ಕೂಡಿ ಸಂತೋಷ ಪಡ್ತಕ್ಕಂಥ ವಿಷಯ ಆಗಿರ್ತದೆ. ನಮ್ಮ ರಂಗಪ್ಪಣ್ಣ ಬರ್ಗಿ ಅವರು ಈ ಒಂದು ನಮ್ಮ ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ಮತ್ತು ಈ ವರ್ಷ ಅವ್ರೇನು ಈರುಳ್ಳಿ ಬೆಳೆದಿದ್ದಾರಲ್ಲ ಇದ್ರ ಬಗ್ಗೆ ಅವ್ರನ್ನ ಕೇಳೋಣ ಯಾವ ರೀತಿ ಬೆಳೆದಿದ್ದಾರೆ ಮತ್ತು ಏನೆಲ್ಲ ಅಡೆತಡೆಗಳು ಅದು ಅಂಥೇಳಿ ಅವರು ನಮ್ಮ ರೈತರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತೇಳಿ ವಿನಂತಿಸಿಕೊಳ್ತೇವೆ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಹೆಸರು ರಂಗಪ್ಪ ಬರಿಗಿ. ನಾವು 10 ವರ್ಷದಿಂದ ಉಳ್ಳಾಗಡ್ಡಿಯನ್ನು ಬೆಳೆಯುತ್ತಿದ್ದೇವೆ. ನೆಕ್ಸ್ಟ್ ಮಂಜು ಗಾಣಿಗೇರ್ ಅವರ ಗೊಬ್ಬರ ಅಂಗಡಿಗೆ ಹೋಗಿ ಮಂಜು ಅನ್ನಾರಿ ನಮ್ಮ ಶಿವ ಅನ್ನಾರ ನಂಬರ್ ಕೊಟ್ಟರೆ ಗೊಬ್ಬರವನ್ನು ಯಾವ್ದು ಕೊಟ್ಟಿದ್ರು ಅವನು ಒಗೆದಿದ್ದೇವೆ. ಅವರಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಹೊಲಕ್ಕೆ ಕರೆಸ್ಕೊಂಡು ಗೊಬ್ಬರ ಮತ್ತು ಎಲ್ಲ ಕಬ್ಬಿಗೆ ಅವ್ರು ಬಂದು ಹೋಗ್ತಿದ್ರು ರೀ. ಹಂಗೆ ಉಳ್ಳಾಗಡ್ಡಿಗೂ ತೊಗೊಂಡಿವ್ರಿ ಅವ್ರದ್ದು ತೊಗೊಂಡು ಅವ್ರು ಬರೆದು ಕೂಡ ನಾವು ಸಿಲ್ಮ್ಯಾಗ, ಯೂರಿಯಾ, ರೋಡ್ಜಾಮ, ಒಳ್ಳೆ ಒಂದು ಮ್ಯಾಗ್ ಪೊಟ್ಯಾಸ್ ಅವ್ರು ಕೊಟ್ರಿ ಕೊಡೋಣ. ನಾವು ಪ್ರತಿ ನೀರು ಹಸ್ಕೊತ ಹೋಗುತ್ತಾ 2 ಬರೀ ಒಗ್ದೀವಿ ರೀ. ಒಗದ ನಂತರ ರಿಸಲ್ಟ್ ಚಲೋ ಬಂದೈತೆ ರೀ. ವೈಬ್ರೆಂಟ್, ಮ್ಯಾಕ್ರಸ್ ಇವನ್ನ ಸ್ಪ್ರೇ ಮಾಡಿದ್ದೀವಿ ರೀ. ಸ್ಪ್ರೇ ಮಾಡೋಣ ನಮ್ದು ಉಳ್ಳಾಗಡ್ಡಿ ರಿಸಲ್ಟ್ ಚಲೋ ಬಂದೈತೆ ರೀ. ಈಗ ತಾವು ಹೇಳೋ ಪ್ರಕಾರ ಹಾಂ ಸರ್, 10 ವರ್ಷದಿಂದ ಉಳ್ಳಾಗಡ್ಡಿ ಬೆಳೆಯಕತ್ತಿದ್ರಿ. 10 ವರ್ಷ ಉಳ್ಳಾಗಡ್ಡಿ ಹೆಂಗೆ ಬರ್ತಿತ್ತು, ಈ ವರ್ಷ ನಾವೆಲ್ಲ ಗಮನಿಸ್ತಾ ಇದೀವಿ. ಇಲ್ಲಿ ಗಡ್ಡಿ ಅಗದಿ ಸೈಜ್ ಬಂದೈತಿ. ಇಷ್ಟೆಲ್ಲ ಮಳೆಯಾಗಿ ಸುತ್ತಮುತ್ತಲ ರೈತರದ್ದು ಎಲ್ಲದನ್ನು ಕೊಳ್ರೋಗ ಬಂದವ್ರಿ. ಆನಂತರ ಟ್ವಿಸ್ಟರ್ ಡಿಸೀಸ್ ಅಂತಕ್ಕಂಥ ರೋಗ ಬರಾಕತ್ತೈತಿ, ಮಡಚ್ಕೊಂಡು ಬೀಳಾಕತ್ತೈತಿ. ನಿಮ್ಮ ಹೊಲದಾಗ ಆ ರೀತಿ ನಾವು ಯಾವುದನ್ನು ಗಮನಿಸಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತೀರಿ ನೀವು? ಇದು ನಮ್ಮದು ಪೂರ 10 ಎಕರೆ ಕರಲ್ ರೀ. ಅದ್ರಾಗ ನಾವು ಸಿಲ್ಮ್ಯಾಗ ಹಾಕೋಣ ಏನಾಗತ್ತೆ ರೀ, ಎಲ್ಲ ಪರ ಮಿದು ಬಂದ್ಬಿಡತ್ತೆ ರೀ. ಅದು ಮಿದು ಬರೋಣ ಅದು ಉಳ್ಳಾಗಡ್ಡಿ ಬೆಳವಣಿಗೆ ಜಾಸ್ತಿ ಆಗತ್ತೆ ಸರ್. ಕಬ್ಬು ಆಗಲಿ ಉಳ್ಳಾಗಡ್ಡಿ ಆಗಲಿ ಒಟ್ಟು ಬೆಳವಣಿಗೆ ಬರುತ್ತೆ ರೀ. ಅದಕ್ಕೆ ನೆಲ ಮಿದು ಬೇಕು ಸರ್. ಮಿದು ಆದ್ರೆ ಮುಂದೆ ಬೆಳೆಯೋಕೆ ಚಾನ್ಸಸ್. ಇದು ಅದಕ್ಕೆ ಗಡ್ಡಿ ದೊಡ್ಡದಾಗೈತೆ ಸರ್. 3ರಿಂದ 4 ಗಡ್ಡಿ ಹಾಕಿದ್ರೆ 1 ಕಿಲೋ ಆಗುತ್ತೆ ಸರ್ ನಮ್ಗೆ. ಹಾಂ, ಈಗ ಈ ವರ್ಷ ನಾವು ಎಲ್ಲ ಕ್ಷೇತ್ರಗಳನ್ನು ಭೇಟಿ ನೀಡಿದ್ದೀವಿ ರೀ. ರೋಗಗಳ ಬಾಧೆ ಅತಿ ಹೆಚ್ಚಾಗಿ ಕಂಡು ಬಂದಿತ್ತು. ನಿಮ್ಮ ಹೊಲದಾಗ ನಾವು ಗಮನಿಸಿದ್ದೀವಿ, ಎಲ್ಲ ಇಡೀ ಸುತ್ತಲೂ ಹೊಲ ಎಲ್ಲ ಅಡ್ಡಾಡಿದ್ದೀವಿ, ಯಾವುದೇ ರೀತಿ ರೋಗ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂತೀರಿ ನೀವು? ರೋಹಿಣಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿದಾಗಿಂದ ನಮ್ಮ ಬೆಳೆಗಳಿಗೆ ರೋಗ ಬಂದಿಲ್ಲ. ನಾವು ಇದಕ್ಕೆ ಗೊಬ್ಬರ ಟಾನಿಕ್ ಎಲ್ಲ ಕೊಟ್ಟದ್ರಿಂದ ನಮ್ಗೆ ರೋಗ ಬಂದಿಲ್ಲ ಸರ್ ಉಳ್ಳಾಗಡ್ಡಿಗೆ. ಈಗ ನೀವು ರೋಹಿಣಿ ಸಂಸ್ಥೆಯ ಎಲ್ಲ ಉತ್ಪನ್ನಗಳನ್ನು ನೀವು ಬಳಕೆ ಮಾಡಿದಿರಿ ಈ ವರ್ಷ ಈರುಳ್ಳಿ ಬೆಳೆಗೆ. ಇನ್ನಿತರ ರೈತ ಬಾಂಧವರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ರೋಹಿಣಿ ಕಂಪ್ನಿ
ಅವ್ರನ್ನ ಸಂಪರ್ಕಿಸಿರಿಂದ ಗೊಬ್ಬರ ಪಬ್ಬರ ಎಲ್ಲ ಕೊಟ್ಟಿರ್ತಕ್ಕಂಥ ಹೋಗಿರಿ. ಹೋಗಿದ್ರೆ ಯಾವ ಬೆಳೆಗೆ ರೋಗನ ಬರಲ್ಲ, ಏನೂ ಆಗಲ್ಲ. ರೋಹಿಣಿ ಕಂಪ್ನಿ ಉಪಯೋಗ ಮಾಡೋದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ. ನಾವು ಉಪಯೋಗಿಸಿ ಸಕ್ಸಸ್ ಆಗಿದ್ದೇವೆ. ನೀವು ಅದನ್ನೇ ಉಪಯೋಗಿಸಿ ಸಕ್ಸಸ್ ಆಗಿ. ಆತ್ಮೀಯ ರೈತ ಬಾಂಧವರೇ, ನಮ್ಮ ರಂಗಪ್ಪಣ್ಣ ಬರಿಗೆ ಅವರು ಹೇಳೋ ಪ್ರಕಾರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈರುಳ್ಳಿ ಬೆಳೆಯಲ್ಲಿ ನಾವು ಮಾಡಿದ್ದೇ ಆದಲ್ಲಿ ಯಾವುದೇ ರೀತಿ ರೋಗ ಬಾಧೆ, ಕೀಟ ಬಾಧೆ ಮತ್ತು ಪೋಷಕಾಂಶಗಳ ಕೊರತೆ ಲಕ್ಷಣಗಳ ಯಾವುದೇ ರೀತಿ ಕಾಣುವುದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತ ಬಾಂಧವರೇ, ಬೆಳೆಗಳಿಗೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಮುಖ್ಯ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಈ ಒಂದು ಬೆಳೆಗೆ ಇರೋದರಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ತಾವು ಕೂಡ ನಮ್ಮ ರಂಗಪ್ಪಣ್ಣ ಬರಗಿ ಅವ್ರ ರೀತಿ ಈರುಳ್ಳಿ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆಯೋದಕ್ಕೆ ಅವಕಾಶ ಇರ್ತೈತಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.